ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಇದೇ ವಿಚಾರಕ್ಕೆ ಮಾಜಿ ಸಚಿವ KN ರಾಜಣ್ಣ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಔಟ್ ಗೋಯಿಂಗ್ ಸ್ಟೇಟ್ ಪ್ರೆಸಿಡೆಂಟ್ ಅಂತೇಳಿ ವಿಜೇಂದ್ರ ಅವರಿಗೆ ನಾವು ಹೇಳೋಣವಾ? ಔಟ್ ಗೋಯಿಂಗ್ ಸ್ಟೇಟ್ ಪ್ರೆಸಿಡೆಂಟ್ ಅಂತೇಳಿ ವಿಜೇಂದ್ರ ಅವರಿಗೆ ನಾವು ಹೇಳಬಹುದಾ ಅಂತ KN ರಾಜಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಔಟ್ ಗೋಯಿಂಗ್ CM ಅಂತ ಹೇಳಿದ್ದಕ್ಕೆ ಕೌಂಟರ್ ಕೊಟ್ಟಿರುವಂಥದ್ದು ಇದು. ಈಗಾಗಲೇ ಇನ್ನಲ್ಲಿದ್ದಾರೆ, ಇನ್ನಲ್ಲೇ ಇರ್ತಾರೆ ಸಿದ್ದರಾಮಯ್ಯನವರು. ಔಟ್ ಗೋಯಿಂಗ್ CM ಅಂದವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಬೆಳಗಾವಿಯಲ್ಲಿ ಕೌಂಟರ್ ಕೊಟ್ಟಿರುವಂಥದ್ದು. ಔಟ್ ಗೋಯಿಂಗ್ ಸ್ಟೇಟ್ ಪ್ರೆಸಿಡೆಂಟ್ ಅಂತೇಳಿ ನಾವು ವಿಜೇಂದ್ರ ಅವರಿಗೆ ಹೇಳಬಹುದಾ ಅನ್ನೋ ಕೌಂಟರ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈಗಾಗಲೇ ಇನ್ನೆಲ್ಲಿದ್ದಾರೆ, ಇನ್ನಲ್ಲೇ ಇರ್ತಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ BJP ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ BJP ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ. ಎಲ್ಲರ ಹೇಳಿಕೆಗಳನ್ನು ಗಮನಿಸಿದ್ರಿ. ವಿರೋಧ ಪಕ್ಷದವರು ವಿರೋಧಿಸಬೇಕು, ವಿರೋಧಿಸ್ತಾರೆ. ಸ್ವಪಕ್ಷದವರು, ಅದರಲ್ಲೂ CMನ ಆಪ್ತರು ಸಮರ್ಥಿಸ್ಕೊಳ್ತಾರೆ. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರೋ ವಿಚಾರಗಳನ್ನು ಎಲ್ಲರೂ ಗಮನಿಸ್ತಾ ಇದ್ದಾರೆ, ಇಡೀ ರಾಜ್ಯ ಗಮನಿಸ್ತಾ ಇದೆ. CM ಕುರ್ಚಿ ಕದನ ತೆರೆಮರೆಯಲ್ಲಿ ಈಗಲೂ ಕೂಡ ಮುಂದುವರೆದಿರುವಂಥದ್ದು. ಇದೇ ವಿಚಾರವಾಗಿಯೇ ಈ ಹೇಳಿಕೆಗಳು ಬರ್ತಾ ಇರುವಂಥದ್ದು. BY ವಿಜೇಂದ್ರ ಅವರು ಅದನ್ನೇ ಹೇಳಿದ್ದು. 2.5 ವರ್ಷಗಳ ಕಾಲ ಯಾವುದೇ ರೀತಿಯ ಅಭಿವೃದ್ಧಿ ರಾಜ್ಯದಲ್ಲಿ ಆಗಿಲ್ಲ, ಈಗ ಆಗತ್ತೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕಾಗಲ್ಲ ನಾವು. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗಕ್ಕೆ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾವಾಗ ನಾವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ವಿ, ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೂಡ ಆಗಿತ್ತು. ಈಗ ಈ ಬಾರಿಯೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಈ ಅಧಿವೇಶನದಲ್ಲಿ ಚರ್ಚೆ ಆಗಿಲ್ಲ. ಕಾರಣ ಏನು ಅಂದರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅನುಮೋದನೆಯನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಅವರ ಕುರ್ಚಿಯೇ ಎಷ್ಟು ದಿವಸ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅವ್ರು ಯಾವಾಗ ರಾಜೀನಾಮೆ ಕೊಡಬೇಕೋ ಅವ್ರಿಗೂ ಕೂಡ ಗೊತ್ತಿಲ್ಲ. ಅವರು ಔಟ್ ಗೋಯಿಂಗ್ CM ಅಂತ BY ವಿಜೇಂದ್ರ ಅವರು ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಸಚಿವರಾದಂತಹ ಬೈರತಿ ಸುರೇಶ್ ಹಾಗೆ ಮಾಜಿ ಸಚಿವರಾದಂತಹ KN ರಾಜಣ್ಣ ಅವರು BY ವಿಜೇಂದ್ರ ಅವರಿಗೆ ಕೌಂಟರ್ನ ಕೊಟ್ಟಿದ್ದಾರೆ. ಬೈರತಿ ಸುರೇಶ್ ಅವರು, ವಿಜೇಂದ್ರ ಅವರೇನಾದರೂ ಇನ್ಕಮಿಂಗ್ CM, ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM ಅನ್ನೋದಾದರೆ ವಿಜೇಂದ್ರ ಅವರೇನಾದರೂ ಇನ್ಕಮಿಂಗ್ CM, ಮೊದಲು ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದನ್ನು ಸರಿಯಾಗಿ ನೋಡಿಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಬೈರತಿ ಸುರೇಶ್ ಅವರು ಹೇಳಿದ್ರೆ, ಹಾಗಿದ್ರೆ ವಿಜೇಂದ್ರ ಅವರೇನಾದರೂ ಔಟ್ ಗೋಯಿಂಗ್ ಪ್ರೆಸಿಡೆಂಟಾ, ಸ್ಟೇಟ್ ಪ್ರೆಸಿಡೆಂಟಾ ಅಂತ KN ರಾಜಣ್ಣ ಪ್ರಶ್ನೆ ಮಾಡಿರುವಂಥದ್ದು. BJPಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು. ಹಾಗಾಗಿನೇ ಅವರೇನಾದ್ರು ಔಟ್ ಗೋಯಿಂಗ್ ಪ್ರೆಸಿಡೆಂಟಾ ಅಂತ KN ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ CM ಕುರ್ಚಿ ಕಾಳಗದ ವಿಚಾರವಾಗಿ ಮಾತಿನ ಸಮರಗಳು ನಡೀತಾ ಇದೆ ಹೊರತು ಅಭಿವೃದ್ಧಿಯ ವಿಚಾರವಾಗಿ ಉತ್ತರಗಳು ಸರಿಯಾದ ರೀತಿಯಲ್ಲಿ ಇನ್ನೂ ಸಿಗ್ತಾ ಇಲ್ಲ. ಹಾಗೆ ಕುರ್ಚಿ, CM ಕುರ್ಚಿ ಏನಿದೆ ಅದು ಸಿದ್ದರಾಮಯ್ಯನವರ ಬಳಿಯೇ ಇರುತ್ತಾ ಅಥವಾ ಬದಲಾವಣೆ ಆಗತ್ತಾ ನಾಯಕತ್ವ ಅನ್ನೋ ಪ್ರಶ್ನೆಗೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ, ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.